ಇಟ್ಕೋಬೇಕಾ? ಹ್ಞೂ, ಕೈ ಬಿಡಿ ಇವಾಗ. ಹಾಗೆ ಇರಿ, ಕೆಳಗಿಳಿಸಿ ಇವಾಗ. ಇದ್ರ ಮೇಲೆ ಇಡಿ, ಹಾಗೆ ಇರಿ. ಎರಡು ಮುಟ್ಟಬೇಕು ಅಷ್ಟೇ. ನೆತ್ತಿ ಮೇಲೆ ಕಾಲು. ಆಗತ್ತಾ? ಎರಡನೇದು. ಹ್ಞೂ ಹ್ಞೂ ಕಿರು ಬೆರಳು ಮುಟ್ಟಬೇಕು ಒಂದಕ್ಕೊಂದು. ನಾಲ್ಕನೇದು. ಅಷ್ಟನಾ? ನೆಕ್ಸ್ಟು ಮುಂದಕ್ಕೆ. ಇದರಲ್ಲಿ ಕೆಳಗೆ ಇಳಿಸೋಕ್ಕಾಗತ್ತಾ ಕಾಲನ್ನ? ನೋಡಿ, ಟ್ರೈ ಮಾಡಿ. ನಾನು ಸಪೋರ್ಟ್ ಮಾಡ್ತೀನಿ. ಆಗಲ್ವಾ? ಆಯಿತು. ಇದರಲ್ಲಿ ಬರಬೇಕು ಕಾಲು ಕೆಳಗೆ, ಗೊತ್ತಾಯ್ತಾ? ಇವಾಗ ಮತ್ತೆ ಕಾಲನ್ನು ಕೆಳಗೆ ಇಳಿಸ್ಬಿಟ್ಟು ಭುಜದ ಮೇಲೆ ತೊಗೊಂಬನ್ನಿ. ಸಾರಿ, ಬೈಸೆಪ್ಸ್ ಮೇಲೆ. ಇಲ್ಲೇ ಇರಬೇಕು ಅಟ್ಲೀಸ್ಟ್ 10 ಸೆಕೆಂಡ್. ಬನ್ನಿ ಮೇಲೆ. ಆಮೇಲೆ ದಂಡಾಸನೂ ಅಷ್ಟೇ. ಇಲ್ಲಿಂದ ಕೈ ಹೀಗಿಟ್ಕೊಂಡು ಮಾಡ್ಬೇಕು. ಇನ್ಮೇಲಿಂದ ಇಳಿಸಿ ಅರ್ಧ. ಮೊದಲು ದಂಡಾಸನ ಬರೀ ತಲೆ ಹಿಂದೆ ಇಟ್ಕೊ. ಇಲ್ಲ, ಅಲ್ಲೇ ರೀ. ಇವಾಗ ಕೈ ಪೊಸಿಷನ್ ಚೇಂಜ್ ಮಾಡಿ. ಆಗುತ್ತಾ? ಹೀಗೆ ಒಳಗೆ 3ನೇ ವೇರಿಯೇಷನಲ್ಲಿ. ಗೊತ್ತಾಯ್ತಾ? ದಂಡಾಸನ ಹಿಂಗೂ ಮಾಡ್ಬೇಕು ಇನ್ಮೇಲಿಂದ. ಆಮೇಲೆ 4ನೇದು ಅಲ್ಲ, ಒಳಗೆ ಮೊಣಕೈ. ಹಾಗೆ. ಆಮೇಲೆ ಮುಂದೆ. ಆಯಿತಾ? ಇದು 10 ಹೊಸದು. ಇವಾಗ ಇದು ಮಾಡಿಸಿರಲಿಲ್ಲ ನಿಮಗೆ ಅಲ್ವಾ? ಸೊ ಪದ್ಮಾಸನ ಹಾಕಿ ಎಲ್ಲ 5, ದಂಡಾಸನದಲ್ಲೂ ಎಲ್ಲ 5 ಪೂರ್ತಿ ಸಹಜವಾಗಿ ನೀವೇ ಬರಬೇಕು. ಇವಾಗ ನೀವು ಶೀರ್ಷಾಸನ ಮೊದಲು ಮಾಡಿದಾಗ ಇವಾಗ ಕಾಲು ಹಿಂಗೆ ಬರುತ್ತಲ್ವ, ಅದೇ ರೀತಿ 2ನೇ 3ನೇ 4ನೇ 5ನೇ ವೇರಿಯೇಷನಲ್ಲಿ ಕೈ ಇಟ್ಟಾಗ ತಾನಾಗ್ತಾನೆ ಕಾಲು ಬಂದು ಮೇಲೆ ಹೋಗಬೇಕು. ಇನ್ಮೇಲಿಂದ ಇದನ್ನು ಮಾಡಿ, ಆಯಿತಾ? ಐದು ನಿಮಿಷ ಆಯಿತು. ಎಷ್ಟು ಸತಿ ಕೆಳಗೆ ಬಂದ್ರಿ?